ಹಾಯ್ ಹಲೋ ಎಲ್ಲ ಗೆಳೆಯರಿಗೆ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರಮುಖ ಉತ್ಸವಗಳು ಮತ್ತು ಅವು ಜರುಗುವ ಸ್ಥಳಗಳಂತ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಿದ್ದೇವೆ. ಸೊ ನಾವು ಮೊದಲ ಒಂದು ಉತ್ಸವವನ್ನ ನೋಡೋಣ. ಸೊ ಗೆಳೆಯರೆ, ಇಲ್ಲಿ ಬಂದ್ಬಿಟ್ಟು ಮೊದಲನೇ ಉತ್ಸವ ಬನವಾಸಿ ಉತ್ಸವ ಅಂತ. ಗೆಳೆಯರೆ, ಸಾಧ್ಯವಾದ್ರೆ ಓಕೆ, ಸ್ವಲ್ಪ ನೋಟ್ಸ್ ಮಾಡ್ಕೊಳಕ್ಕೆ ಒಂದ್ ಸ್ವಲ್ಪ ಸಾಧ್ಯ ಆಗಿರ್ಬೇಕು. ಓಕೆ, ಇದು ಬಂದ್ಬಿಟ್ಟು ಬನವಾಸಿ ಉತ್ಸವ ಅಂತ. ಇದು ಜರುಗುವ ಸ್ಥಳ ಯಾವ್ದಪ್ಪ ಅಂತಂದ್ರೆ ಬನವಾಸಿ. ಇದು ಕೂಡ ಇದು ನೀವು ಎಲ್ಲಿ ಬರ್ತಂತ ಕೇಳಿದ್ರೆ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ನಾವು ಅಂದ್ರೆ ಕಂಡುಕೊಳ್ಬಹುದು. ಒಂದು ಓಕೆ, ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ರಣ್ಣ ಉತ್ಸವ. ಗೆಳೆಯರೆ, ಈ ಹೆಸರು ನೀವು ಕೇಳಿದ ನಂತರ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ ಆನ್ಸರ್ ಎಲ್ಲಿ ನಡೀತದೆ ಅಂತ. ನೀವು ಆಕ್ಚುಲಿ ಥಿಂಕ್ ಮಾಡಿ, ರಣ್ಣ ಉತ್ಸವ ಎಲ್ಲಿ ನಡೀತಿರ್ಬೋದು ಗೆಳೆಯರೆ. ಸೊ ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಾಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಓಕೆ, ಸೊ ಗೆಳೆಯರೆ, ಆನ್ಸರ್ ಸಿಕ್ತಾ ಯಾವ್ದಂತ? ಸೊ ಇದು ಬಂದ್ಬಿಟ್ಟು ಜರುಗುವುದು ಮುಧೋಳ್. ನಿಮ್ಗೆ ಗೊತ್ತು, ರಣ್ಣ ಮುಧೋಳ್ ಅಂತ ಒಂದು ಫೇಮಸ್ ಆಗಿದೆ ಅದು. ಸೊ ಇದು ಬಂದ್ಬಿಟ್ಟು ಮುಧೋಳ್ ಅಂತ. ಓಕೆ, ಓಕೆ ಗೆಳೆಯರೆ, ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಬನವಾಸಿ ಉತ್ಸವ ಅಂತ. ಇದು ನಡೆಯುವುದು ಮೀನ್ಸ್ ಕಂಡು ಬರುವುದು ನಮಗೆ ಎಲ್ಲಿಪ್ಪ ಅಂತಂದ್ರೆ ಬನವಾಸಿ, ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ. ಸೊ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ರಣ್ಣ ಉತ್ಸವ ಅಂತ. ನೀವು ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಹತ್ರ ಇದು ಮರೆಯೋ ಹಾಗಿಲ್ಲ. ಓಕೆ, ಇದು ಉತ್ಸವ ಬಗ್ಗೆ ಅಂತ ಮಾತ್ರ ಅಲ್ಲ, ರಣ್ಣ ಮುಧೋಳು ಇವೆಲ್ಲ ನಮ್ಮ ಒಂದು ಕನ್ನಡದ ಕವಿಗಳು ಅಂತ ನಾವು ಹೇಳ್ಬಹುದಾಗಿದೆ. ಸೊ ಇದು ನಾವು ಮರೆಯೋ ಹಾಗಿಲ್ಲ. ಸೊ ಇದು ಬಂದ್ಬಿಟ್ಟು ಉತ್ಸವ ನಡೆಯೋದು ಮುಧೋಳ್. ಓಕೆ, ಮುಧೋಳದಲ್ಲಿ. ಸೊ ಇದೊಂದು ನಗರ ಅಂತಾನೆ ನಾವು ಹೇಳ್ಬೋದು, ಮುಧೋಳ್ ಅಂತ. ಓಕೆ, ಸೊ ಥರ್ಡ್ ನಂಬರ್ ಬಂದ್ಬಿಟ್ಟು ಬೇರೆ ನಾನು ಏನ್ ಹೇಳ್ತೀನಲ್ಲ, ಥರ್ಡ್ ನಂಬರ್ ಇದು ನಿಮ್ಗೆ ಗೊತ್ತಿರುತ್ತೆ. ಯಾವ್ದಪ್ಪ ಅಂತಂದ್ರೆ ಕಿತ್ತೂರು ಉತ್ಸವ ಅಂತ. ಓಕೆ, ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಬಂದಿರ್ಬೋದು ಅಂತಾರೆ, ಇದಪ್ಪ ಎಲ್ಲಿಯಪ್ಪ ನಡೀತದೆ ಅಂತ. ಓಕೆ, ನಾ ಹೇಳ್ತೀನಿ. ಓಕೆ, ಜಸ್ಟ್ ನೋಟ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದ್ರೆ ಸ್ವಲ್ಪ ನೋಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಅದಕ್ಕೆ ನಾನು ಹೇಳ್ತಾ ಇರೋದು ಕಿತ್ತೂರು ಉತ್ಸವ ಗೆಳೆಯರೆ. ಇದು ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ಆನ್ಸರ್ ಫಿಕ್ಸ್ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ನಿಮ್ಗೆ ಏನು ಗೊತ್ತಾ, ನಾನು ಇಲ್ಲಿ ನಿಮ್ಗೆ ವರ್ಕ್ ಕೊಡ್ತೀನಿ ಗೆಳೆಯರೆ ಒಂದು. ಓಕೆ, ನೀವು ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಆನ್ಸರ್ ಅನ್ನು ನೀವೇ ಹಾಕ್ಬೇಕು. ಓಕೆ, ನಿಮ್ಗೆ ಆಲ್ರೆಡಿ ಒಂದು ಕ್ಯೂ ಕೊಟ್ಟು ಬಿಟ್ಟಿದ್ದೆ ನಾನು, ಕಿತ್ತೂರು ಉತ್ಸವ. ಓಕೆ, ಕಿತ್ತೂರಲ್ಲಿ ಚೆನ್ನಮ್ಮನ ಒಂದು ನಾಡು ಅಂತ ನಾವು ಹೇಳ್ಬೋದು. ಸೊ ನಿಮ್ಗೆ ಕ್ಯೂ ಕೊಟ್ಟಿದ್ದೀನಿ. ಓಕೆ, ಈಗ ಆನ್ಸರ್ ಅಪ್ಪ. ಓಕೆ, ಇದ್ರ ಆನ್ಸರ್ ಅನ್ನು ನೀವೇ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಓಕೆ, ಏನ್ ಆನ್ಸರ್ ಅಂತ. ಸೊ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಸೊ ಅದು ಆನ್ಸರ್ ನಿಮಗೆ ಬಿಟ್ಟಿದ್ದು, ನೀವು ಮಾಡಿ. ಓಕೆ, ಗುಡ್ ಲಕ್. ಸೊ ನಾವು ನೆಕ್ಸ್ಟ್ ಒಂದು ನೋಡೋದಾದ್ರೆ ನವರಸಪುರ ಉತ್ಸವ. ಓಕೆ ಗೆಳೆಯರೆ, ಇದು ಬಂದ್ಬಿಟ್ಟು ನೀವು ಕೇಳ್ಬೋದು ಗೋಲ್ ಗುಮ್ಮಟ ನಗರಿ ಯಾವ್ದಪ್ಪ ಅಂತ ನಾವು ಹೇಳಿದ್ರೆ ನೀವು ತಟ್ಟಂತ ಆನ್ಸರ್ ಯಾವ್ದು ಬರುತ್ತೆ ಗೆಳೆಯರೆ? ಬಿಜಾಪುರ ಅಂತಾನೆ ಬರುತ್ತೆ. ಓಕೆ, 100% ಅದು. ಸೊ ಇಷ್ಟು ಕಾಂಪಿಟೇಟಿವ್ ಸ್ಟಡಿ ಮಾಡ್ತೀರಾ ಅಂದ್ರೆ ಇದು ಗೊತ್ತಿರುತ್ತೆ, ಹೌದಲ್ವಾ? ಅದಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ನವರಸಪುರ ಉತ್ಸವ. ಸೊ ಇದು ನವರಸಪುರ ಉತ್ಸವ ಅಂತ. ಸೊ ಇದು ನಡೆಯೋದು ನಾನು ಹೇಳಿದ್ನಲ್ಲ, ಬಿಜಾಪುರ ಅಂದ್ರೆ ವಿಜಯಪುರ. ಓಕೆ, ಹಿಂದಿನ ಕಾಲದಲ್ಲಿ ಅದನ್ನ ಬಿಜಾಪುರ ಅಂತ ಕರಿತಿದ್ರು, ಈಗ ಅದನ್ನ ವಿಜಯಪುರ ಅಂತ ಕರಿತಾರೆ. ಓಕೆ,
ಗೆಳೆಯರಿ ಹೇಳ್ತೀನಿ, ಯಾವುದೇ ಒಂದು ಟಾಪಿಕ್ ಓಕೆ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ನಾವು ಕ್ಲಾಸ್ ಮಾಡ್ತೀವಿ ಅಂದ್ರೆ ಓಕೆ ಉತ್ಸವ ಆಗಿರ್ಬೋದು, ಅವ್ನು ಜರುಗುವ ಒಂದು ಸ್ಥಳ ಆಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಗೆಳೆಯರೆ. ಓಕೆ, ಸೊ ದಯವಿಟ್ಟು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಏನೇ ತಿಳಿಯಲಿಲ್ಲ ಅಂದ್ರು ನಮಗೆ ಕಮೆಂಟ್ ಹಾಕಿ, ಕಮೆಂಟ್ ನಲ್ಲಿ ನಾವು ಹೇಳ್ತೀವಿ. ಓಕೆ, ನೋಡಿ ಗೆಳೆಯರೆ, ಇನ್ನೊಂದ್ಸಲ ರಿಪೀಟ್ ಆಗಿ ಹೇಳ್ತೀನಿ. ಓಕೆ, ಬನವಾಸಿ ಉತ್ಸವ ಬಂದ್ಬಿಟ್ಟು ಓಕೆ ಬನವಾಸಿ ಅಂದ್ರೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ನಡೀತದೆ. ಓಕೆ, ಇನ್ನು ರನ್ನ ಉತ್ಸವ ಓಕೆ ಬಂದ್ಬಿಟ್ಟು ಇದು ಮುಗೋಲ್ ಅಲ್ಲಿ ನಡೀತದೆ. ಮತ್ತೆ ನೆಕ್ಸ್ಟ್ ಕಿತ್ತೂರು ಉತ್ಸವ ನಿಮ್ಗೆ ಹೇಳ್ತೀನಿ ನಾನು, ಕಮೆಂಟ್ ಮಾಡಿ ಅಂತ. ಓಕೆ, ತುಂಬಾನೇ ಈಸಿ ಆನ್ಸರ್ ಗೆಳೆಯರೆ. ನಾನು ಇನ್ನೊಂದು ಕ್ಲೂ ಏನು ಕೊಟ್ಟಿದ್ದೀನಿಪ್ಪ, ಇನ್ನೊಂದ್ಸಲ ಹೇಳ್ತೀನಿ ನಾನು, ಐ ರಿಪೀಟ್ ಅಗೇನ್. ಓಕೆ, ಇದು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು, ಹಾಗೆ ಸಂಗೊಳ್ಳಿ ರಾಯಣ್ಣನ ನಾಡು ಅಂತಾನು ಕರೀತಾರೆ. ಓಕೆ, ಅದು ಯಾವ ಡಿಸ್ಟಿಕ್ ಅಂತ, ಡಿಸ್ಟಿಕ್ ಇದೆ ಗೆಳೆಯರೆ, ಇದು ಒಂದು ಕ್ಲೂ ಕೊಟ್ಟಿದ್ದೀನಿ. ಓಕೆ, ಡಿಸ್ಟಿಕ್ ಇದೆ. ಓಕೆ, ಅದನ್ನ ಡಿಸ್ಟಿಕ್ ಅನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕಬೇಕು. ಓಕೆ, ಕಮೆಂಟ್ ಮಾಡ್ಬೇಕು ನನಗೆ. ಓಕೆ, ಸೊ ಹಾಗೆ ನಾವು ನೋಡಿದ ತಕ್ಷಣ ನವರಸಪುರ ಉತ್ಸವ ಒಂದು ಇಲ್ಲಿ ಇದೆಯಲ್ಲ, ಬಿಜಾಪುರ ಅಂದ್ರೆ ಗುಮ್ಮಟ ಒಂದು ಇರುವ ಒಂದು ಸ್ಥಳ, ಸೊ ಅಲ್ಲಿ ನಡೀತದ. ಸೊ ಇಷ್ಟಂತರೂ ಒಂದ್ ಸ್ವಲ್ಪ ನನ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಓಕೆ, ಹ್ಯಾಂಡ್ ರೈಟಿಂಗ್ ಒಂದ್ ಸ್ವಲ್ಪ ಇದಾಗಿರ್ಬೋದು, ಒಂದ್ ಸ್ವಲ್ಪ ನೋಟ್ ಮಾಡ್ಕೊಳಕ್ ಸಾಧ್ಯ ಆಗಿರ್ಬೇಕು. ನೋಟಪ್ಪ ಹೆಂಗತ್ತಂದ್ರೆ ಗೆಳೆಯರೆ ಹೇಳ್ತೀನಿ, ಪರ್ಮನೆಂಟ್ ನೋಟ್ ಆಗಿರ್ಲಿ. ಓಕೆ, ಒಂದ್ ಬುಕ್ ಮಾಡಿ ಪರ್ಮನೆಂಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಯಾವಾಗ ಬೇಕು ಓದಕ್ಕಾಗುತ್ತೆ. ಓಕೆ, ಯಾವ್ದೇ ಒಂದು ಇನ್ನೂ ಹೇಳ್ತೀನಿ, ಯಾವ್ದೇ ಟಾಪಿಕ್ ಮಾಡ್ತಾ ಇದೀವಿ ಅಂದ್ರೆ ಓಕೆ ದಟ್ ಈಸ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಸೊ ದಟ್ಸ್ ವೈ ಪ್ಲೀಸ್ ನೋಟ್. ಓಕೆ, ನಾವು ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಹೋಗುವ ಈಗ. ಸ್ಟಡಿ ಮಾಡಿ ಗೆಳೆಯರೆ. ಓಕೆ, ಸ್ಟಡಿ ಮಾಡಿ, ಏನೇ ಇರ್ಲಿಲ್ಲ ಅಂದ್ರೆ ಕೇಳಿ, ನಾವು ಆ ಟಾಪಿಕ್ ಬದಲು ಒಂದ್ ಸ್ವಲ್ಪ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ನಿಮ್ಗೆ. ಓಕೆ, ನಮ್ಮ ಅಕಾಡೆಮಿ ಇರೋದೇ ನಿಮ್ಗೋಸ್ಕರ. ಇನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ಅನ್ನು ನಿಮ್ಗೆ ನಾವು ಕೊಡ್ತೀವಿ. ಓಕೆ, ಕಲೀರಿ, ಎಲ್ಲಾರು ಬೆಳೆಸಿ. ಓಕೆ, ನೀವು ಬೆಳೀರಿ. ಸೊ ಇನ್ನು ಬೇರೆ ನೆಕ್ಸ್ಟ್ ಬಂದ್ಬಿಟ್ಟು ಚಾಲುಕ್ಯ ಉತ್ಸವ ಅಂತ. ಓಕೆ, ಚಾಲುಕ್ಯ ಉತ್ಸವ ಇದು ನಡೆಯೋದು ಓಕೆ ಬಾದಾಮಿ. ಓಕೆ, ಇದು ನಡೆಯೋದು ಬಾದಾಮಿ ಅಂತ. ಯಾವ್ದು ಗೆಳೆಯರೆ? ಚಾಲುಕ್ಯ ಓಕೆ ಉತ್ಸವ. ಇದು ಎಲ್ಲಪ್ಪ ನಡೀತದಂದ್ರೆ ಇದ್ನಲ್ಲ ಬಾದಾಮಿ. ಓಕೆ, ಕೇಳ್ಬೋದು, ಬಾದಾಮಿಯಲ್ಲಿ ಬನಶಂಕರಿ ಒಂದು ದೇವಸ್ಥಾನ ತುಂಬಾನೇ ಫೇಮಸ್. ಓಕೆ, ತುಂಬಾ ಚೆನ್ನಾಗಿದೆ ಇದೆ ಅದು. ಆಕ್ಚುಲಿ ಒಮ್ಮೆ ನಾನು ಹೋಗಿ ಭೇಟಿ ಕೊಟ್ಟಿದ್ದೆ. ಓಕೆ, ಸೊ ತುಂಬಾನೇ ಚೆನ್ನಾಗಿದೆ. ಓಕೆ, ಇದು ಚಾಲುಕ್ಯ ಉತ್ಸವ ಅಂತ. ಇದು ನಡೆಯುವುದು ನಮ್ಮ ಒಂದು ಬಾದಾಮಿ ಇದರಲ್ಲಿ. ಓಕೆ, ಬಾದಾಮಿಯಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಕುಂಡಿ ಉತ್ಸವ. ಓಕೆ, ಸೊ ಲಕ್ಕುಂಡಿ ಉತ್ಸವ ಅಂತ ಇದು ನಡೆಯೋದು ಗದಗ್. ಓಕೆ, ಗದಗ್ನಲ್ಲಿ. ಆಕ್ಚುಲಿ ಆ ಡಿಸ್ಟಿಕ್ ನವರು ಇದ್ರೆ ಒಂದ್ ಸ್ವಲ್ಪ ಗೊತ್ತಿರುತ್ತೆ. ಓಕೆ, ಗದಗ್ನವರು, ಹಿಂಗೆ ಬಿಜಾಪುರ, ಬೆಳಗಾವಿ, ಸೊ ಹಿಂಗೆಲ್ಲ ಇದ್ರೆ ಆಯಾ ಡಿಸ್ಟಿಕ್ ದವ್ರಿಗೆ ಆಯಾ ಡಿಸ್ಟಿಕ್ ಒಂದ್ ಸ್ವಲ್ಪ ಉತ್ಸವ ಎಲ್ಲ ಗೊತ್ತಿರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಅಂದ್ರೆ ಲಕ್ಕುಂಡಿ ಉತ್ಸವ ನಡೆದು ಬಂದ್ಬಿಟ್ಟು ಗದಗ್. ಓಕೆ, ದಲ್ಲಿ ಬೇರೆ. ಓಕೆ, ಇದೆಲ್ಲ ಸ್ಟಡಿ ಮಾಡ್ತಿದಾರಂದ್ರೆ ಬಿ ಪಾಸಿಟಿವ್ ಇಂದ. ಓಕೆ, ಗಮನ ಇಟ್ಕೊಂಡು ಓಕೆ ಕ್ಲಾಸ್ ಅನ್ನ ಕೇಳಿ, ತುಂಬಾನೇ ಯೂಸ್ ಆಗುತ್ತೆ ಗೆಳೆಯರೆ. ಓಕೆ, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕೃಷಿ ಉತ್ಸವ. ಓಕೆ, ಇದೇನಪ್ಪ ಇಂಥ ಉತ್ಸವನು ಇದೇನಾ ಅಂತ ನೀವು ಕೇಳ್ಬೋದು. ಇದು ಕೂಡ ಒಂದು ಉತ್ಸವ. ಓಕೆ, ಇದು ನಡೆಯೋದು ಎಲ್ಲಿ ಅಂತ ಆಕ್ಚುಲಿ ಸ್ವಲ್ಪ ಜನ ಗೊತ್ತಿರ್ಬೇಕು. ಸೊ ಕೃಷಿ ಉತ್ಸವ ಈಗ ನಾವು ನೋಡೋ ಹಾಗೆ ಏನಪ್ಪಾ ಅಂತಂದ್ರೆ ಕೃಷಿ ಮೇಳ ನಡೀತದೆ ಗೆಳೆಯರೆ. ಓಕೆ, ಕ್ಲೂನು ಕೊಟ್ಟಿದ್ದೀವಿ. ಕೃಷಿ ಮೇಳ ಎಲ್ಲಿ ನಡೀತಿದೆಯಪ್ಪ? ಕೃಷಿ ಮೇಳ ಆಕ್ಚುಲಿ ಆನ್ಸರ್ ಗೊತ್ತಿರ್ತೀವಿ ಅಲ್ಲ. ಮತ್ತೆ ಕರ್ನಾಟಕದ ಮೊದಲ IIT ಓಕೆ ಸ್ಥಾಪನೆ ಆದ ಒಂದು ಡಿಸ್ಟಿಕ್ ಅಂತ ನಾವು ಹೇಳ್ಬೋದು ಅದನ್ನ.
ಅದು ಯಾವ್ದಪ್ಪ ಮತ್ತೆ ಇನ್ನೊಂದು ಏನು ಅಂದ್ರೆ ಪೇಡ್ ನಗರಿ. ಓಕೆ, ಪೇಡ್ ನಗರಿ ಅಂತ ಕರೀತಾರೆ ಆ ಡಿಸ್ಟಿಕ್ ಅನ್ನ. ಸೊ ಆ ಡಿಸ್ಟಿಕ್ ಅನ್ನ ನಾವು ಯಾವ್ದಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆನ್ಸರ್ ಕೇಳಿದ್ರೆ ಹೌದಲ್ಲ. ಸೊ ಕಾಂಪಿಟೇಟಿವ್ ಇದೆಲ್ಲಾನೇ ಇಂಪಾರ್ಟೆಂಟ್ ಹೋಗಿದ್ದಾರೆ. ಓಕೆ, ಸೊ ಕೃಷಿ ಉತ್ಸವ ಮತ್ತೆ ಕೃಷಿ ಮೇಳ. ಓಕೆ, ವರ್ಷದಲ್ಲಿ ಒಂದ್ಸಲ ಕೃಷಿ ಮೇಳ ನಡೆಯುವುದು. ಮೊದಲ ಕರ್ನಾಟಕದ IIT ಸ್ಥಾಪನೆ ಆಗಿದ್ದು ಎಲ್ಲಿಪ್ಪ ಅಂತಂದ್ರೆ ಧಾರವಾಡ. ಸೊ ಇದು ಉತ್ಸವ ಬಂದ್ಬಿಟ್ಟು ನಡೆಯುವುದು ಧಾರವಾಡ. ಓಕೆ, ಧಾರವಾಡ ತುಂಬಾನೇ ಫೇಮಸ್ ಗೆಳೆಯರೆ ಧಾರವಾಡ. ಓಕೆ, ಪೇಡು ಮೊದಲ IIT ತುಂಬಾನೇ ಅದರಲ್ಲೂ ಒಂಥರ ಟಾಪಿಕ್ ಉಂಟು ಧಾರವಾಡ. ಓಕೆ, ಸೊ ಇದು ಕೃಷಿ ಉತ್ಸವ ಗೆಳೆಯರೆ, ಇದು ಬಂದ್ಬಿಟ್ಟು ನಡೆಯುವುದು ಧಾರವಾಡಲ್ಲಿ. ಓಕೆ, ಇನ್ನು ಸೊ ಇದ್ರ ಬಗ್ಗೆ ಇಷ್ಟೆಲ್ಲ ಆಯ್ತಲ್ಲ ಗೆಳೆಯರೆ, ಹೇಳ ಟೈಮ್ ಕೊಡಿ, ಹೆಚ್ಚಿಗೆ ಆಗ್ಲಿ ನಡ್ತದ. ಓಕೆ, ಇಲ್ಲಿ ಅದ್ರ ಗಮನ ಇಲ್ಲೇ ಹರಿಸಿ. ಓಕೆ, ನೋಡಿ ಇಲ್ಲಿ ನಾವು ನೋಡಿದ್ರೆ ಚಲುಕೆ ಉತ್ಸವ ಇಲ್ಲಿ ಬಾದಾಮಿಯಲ್ಲಿ ನಡೀತದ. ಓಕೆ, ಲಕ್ಕುಂಡಿ ಉತ್ಸವ ಗದಗದಲ್ಲಿ ನಡೀತದ. ಕೃಷಿ ಉತ್ಸವ ಧಾರವಾಡ. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡು ಎಲ್ಲಾ ಇದು ಮಾಡ್ಕೊಳ್ಳಿ. ಓಕೆ, ದಿನ ಒಂದು ಉಳ್ಕೋತ ಬನ್ನಿ. ಓಕೆ, ದಿನ ನೋಡಿ, ಅಂದ್ರೆ ವಿಡಿಯೋ ನೋಡಿ ಅಂದ್ರೆ ವಿಡಿಯೋ ನೋಡ್ಬೇಡಿ ಅಂತಲ್ಲ, ವಿಡಿಯೋನು ನೋಡಿ ನೋಟು ಮಾಡ್ಕೊಳ್ಳಿ. ದಿನ ಓದಿ ನೆನಪು ಉಳಿತದ. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ ಕೇಳಿದ್ರೆ ಇದೆ. ಓಕೆ, ಇಂಪಾರ್ಟೆಂಟ್. ನೀವು ಒಂದ್ಸಲ ವಿಡಿಯೋ ನೋಡಿದ್ರೆ ನೋಡಿ, ತಿಳಿಯಲಿಲ್ಲ ಆದ್ರೆ ಇನ್ನೊಂದ್ಸಲ ನೋಡಿ. ಓಕೆ, ನಾ ಇದ್ನೆಲ್ಲ ಕಮೆಂಟ್ ಹಾಕಿ, ಆನ್ಸರ್ ಕೇಳಿ. ಓಕೆ, ಕ್ವಶನ್ ಕೇಳಿ, ಬಟ್ ಸ್ಟಡಿ ಮಾಡಿ. ಓಕೆ, ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಯಾವುದು ಅಸಾಧ್ಯ ಅಲ್ಲ ಗೆಳೆಯರೆ. ಓಕೆ, ಮನುಷ್ಯರಾಗಿ ಹುಟ್ಟಿದೀವಿ ಅಂದ್ರೆ ಯಾವ್ದು ಅಸಾಧ್ಯ ಅಲ್ಲ, ಮಾಡಿ. ಓಕೆ, ಎಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಸರಾ ಉತ್ಸವ ಅಂತ ಗೆಳೆಯರೆ. ಓಕೆ, ಹೇಳಿ ದಸರಾ ಉತ್ಸವ. ಓಕೆ, ಇದು ಆಲ್ರೆಡಿ ಆನ್ಸರ್ ಗೊತ್ತಾಗಿದೆ ಗೆಳೆಯರೆ, ದಸರಾ ಉತ್ಸವ. ಸೊ ಇದ್ರ ಬಗ್ಗೆ ಹೇಳಬೇಕಾಗಿಲ್ಲ ಹೆಚ್ಚು. ಸೊ ಇದ್ ನಡೆಯೋದು ಎಲ್ಲಿಪ್ಪ ಅಂತಂದ್ರೆ ದಸರಾ ಉತ್ಸವ ಮೈಸೂರು. ಓಕೆ, ಇದು ಕೇಳಿದ್ದು ಗೆಳೆಯರೆ, ಇದು ನಡೆಯೋದು ಮೈಸೂರಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಂಬಳ ಉತ್ಸವ. ಓಕೆ, ಆಲ್ರೆಡಿ ಆನ್ಸರ್ ಗೊತ್ತಿದೆ. ಓಕೆ, ತುಂಬಾನೇ ಫೇಮಸ್ ಗೆಳೆಯರೆ ಇದು. ಓಕೆ, ತುಂಬಾನೇ ಫೇಮಸ್ ಇದು, ಗೊತ್ತಿರ್ಬೇಕು, ತುಂಬಾನೇ ಫೇಮಸ್ ಇದು. ಓಕೆ, ಕಂಬಳ ಉತ್ಸವ ಅಂದ್ರೆ ಇದ್ ಬಂದ್ಬಿಟ್ಟು ಕರಾವಳಿ ಕರ್ನಾಟಕ. ಓಕೆ, ಓಕೆ, ಕರಾವಳಿ ಸೈಡ್ ಇದು ನಡೀತದೆ. ಓಕೆ, ತುಂಬಾನೇ ಫೇಮಸ್ ಗೆಳೆಯರೆ. ಓಕೆ, ಇದು ಮತ್ತೆ ಎಕ್ಸಾಮ್ ದಲ್ಲಿ ಬಹಳ ಬಂದಿದೆ ಈ ಉತ್ಸವ ಬಗ್ಗೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಓಕೆ ಗಮನ ಹರಿಸಿ. ಓಕೆ, ಇದು ತುಂಬಾನೇ ಎಕ್ಸಾಮ್ ದಲ್ಲಿ ಬಂದಿದೆ ಇದು ಕಂಬಳ ಉತ್ಸವ ಅಂತ. ಓಕೆ, ಇದು ಕರ್ನಾಟಕ ಕರಾವಳಿಯಲ್ಲಿ ಸೈಡ್ ಕಂಡು ಬರ್ತದೆ. ಓಕೆ, ಹೆಚ್ಚಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಬಸವ ಉತ್ಸವ. ಓಕೆ, ಓಕೆ, ಬಸವ ಉತ್ಸವ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಒಂದು ಕಿರೀಟ ಅಂತ ಹೇಳ್ತೀವಲ್ಲ ಡಿಸ್ಟಿಕ್, ಯಾವ್ದು ಗೊತ್ತಾಗಿರ್ಬೋದು ನಿಮಗೆ. ಓಕೆ, ನಮ್ಮ ಹೆಂಗ್ ಗೊತ್ತಾ, ನಮ್ಮ ಸ್ಪರ್ಧಾ ಮಿತ್ರರು ಸ್ವಲ್ಪ ಕ್ಲೂ ಕೊಡೋಟಿಗೆ ಅವ್ರೆಲ್ಲ ಹೇಳ್ಬಿಡ್ತಾರೆ ಅವರು. ಓಕೆ, ಸ್ವಲ್ಪ ಕ್ಲೂ ಕೊಟ್ರೆ ಮುಗಿದೋಯ್ತು. ಓಕೆ, ಸೊ ಕರ್ನಾಟಕದ ಕಿರೀಟ. ಓಕೆ, ಅಂದ್ರೆ ಬೀದರ್ ಡಿಸ್ಟಿಕ್ ಅಲ್ಲಿ ಇದು ನಾವು ಕಂಡು ನೋಡ್ಬೋದು. ಓಕೆ, ಸೊ ಯಾವ್ದು ಬೇರೆ ಬೀದರ್ ಡಿಸ್ಟಿಕ್. ಓಕೆ, ಸೊ ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ದಸರಾ ಉತ್ಸವ, ಇದು ನಡೆಯೋದು ಮೈಸೂರು. ಓಕೆ, ಕಂಬಳ ಉತ್ಸವ. ಓಕೆ, ಹೇದಲ್ಲ ಇಂಪಾರ್ಟೆಂಟ್ ಅಂತ. ಇದು ಬಂದ್ಬಿಟ್ಟು ಕರಾವಳಿ ಸೈಡ್. ಓಕೆ, ನಡೀತದೆ ಕರ್ನಾಟಕ. ಓಕೆ, ಅಂಡ್ ಥರ್ಡ್ ಬಂದ್ಬಿಟ್ಟು ಬಸವ ಉತ್ಸವ ಅಂತ. ಓಕೆ, ಇದು ನಡೆಯೋದು ಕರ್ನಾಟಕ ಕಿರೀಟ. ಓಕೆ, ಬೀದರ್ ಡಿಸ್ಟಿಕ್ ಅಲ್ಲಿ ನಡೀತದೆ. ಓಕೆ, ಸೊ ನೆಕ್ಸ್ಟ್ ನೋಡುವ, ನೋಟ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಹೇಳ್ತೀನಿ, ದಿನ ಎಷ್ಟು ತಾಸು ಸ್ಟಡಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಎಷ್ಟು ನೆನಪಿಟ್ಕೋತೀರಾ ಅನ್ನೋದು ಅಷ್ಟು ಅದು ಇಂಪಾರ್ಟೆಂಟ್ ನಮ್ಗೆ. ಓಕೆ, ನಿಜ ಹೇಳ್ತೀನಿ, ಕೆಲವೊಬ್ರು
12 ತಾಸು 11 ತಾಸು ವರ್ಕ್ ಮಾಡ್ತಾರೆ ಡೈಲಿ. ಬಟ್ ಅವ್ರ ಮೈಂಡ್ ಅಲ್ಲಿ ಏನು ಇರಲ್ಲ. ಓಕೆ, ನೀವು 5 ತಾಸು 4 ತಾಸು ವರ್ಕ್ ಮಾಡ್ತೀರಂದ್ರೆ ಸಾಕು ನಮ್ಗೆ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಓಕೆ, ಎಷ್ಟು ತಾಸು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ನೆನಪಿದೆ ಇಟ್ಕೊಂಡಿದ್ದೀರ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೂತ್ರೆ ಏನ್ರಿ ಎಲ್ಲಾರು 24 ತಾಸು ಗಂಟೆ ಸ್ಟಡಿ ಮಾಡ್ತಾರೆ. ಓಕೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ಓದಿ. ಓಕೆ, ಇನ್ನೊಂದ್ಸಲ ಓದಿ, ಇನ್ನೊಂದ್ಸಲ ಕ್ಲಾಸ್ ನೋಡಿ. ಹೇಗಂದ್ರೆ ಟಾಪಿಕ್ ಇಂಟ್ರೆಸ್ಟ್ ಇದ್ರೆ ನೀವಾಗೆ ಕಲಿತೀರಾ. ಓಕೆ, ಇಂಟ್ರೆಸ್ಟ್ ಇರ್ಬೇಕು ಅಂಡ್ ಪಾಸಿಟಿವ್ ಆಗಿ ಇರ್ಬೇಕಾಗ್ತಾರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗಗನ ಚುಕ್ಕಿ ಉತ್ಸವ. ಓಕೆ, ಯಾವ್ದು ಗಗನ ಚುಕ್ಕಿ ಉತ್ಸವ? ಓಕೆ, ಗಗನ ಚುಕ್ಕಿ ಉತ್ಸವ ಇದು ನಡೆದ್ಬಿಟ್ಟು ಅಂದ್ರೆ ಇದು ನಡೆಯುವುದು ಮಂಡ್ಯ ಜಿಲ್ಲೆಯಲ್ಲಿ ನಡೀತದ. ಓಕೆ, ಗಗನ ಚುಕ್ಕಿ ಉತ್ಸವ ಯಾವುದು? ಮಂಡ್ಯ ಡಿಸ್ಟಿಕ್, ದಕ್ಷಿಣ ಕರ್ನಾಟಕದ ಒಂದು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಬರಚುಕ್ಕಿ ಉತ್ಸವ. ಸೊ ಇದು ನಡೆದು ಬಂದ್ಬಿಟ್ಟು ಚಾಮರಾಜನಗರ. ಓಕೆ, ಚಾಮರಾಜನಗರ. ಓಕೆ, ಬೇರೆ ಹೇಳ್ರಿ, ನಾನು ಅದನ್ನ ಹೇಳಿದ್ನಲ್ಲ, ಒಂದು ಕಮೆಂಟ್ ಹಾಕಿ ಅಂತ. ಓಕೆ, ಖಂಡಿತವಾಗಿ ಕಮೆಂಟ್ ಹಾಕ್ಬೇಕು ನೀವು. ಓಕೆ, ತುಂಬಾನೇ ಈಸಿ ಇದೆ ಅದು ಕ್ವಶನ್. ಓಕೆ, ಕಮೆಂಟ್ ಹಾಕಿ, ತಪ್ಪಾದ್ರೆ ಅಲ್ಲಿ ಕಮೆಂಟ್ ಹಾಕಿ. ಓಕೆ, ಕ್ಲಿಯರ್. ಓಕೆ, ಸೊ ಬರಚುಕ್ಕಿ ಉತ್ಸವ ನಡೆದು ಬಂದ್ಬಿಟ್ಟು ಚಾಮರಾಜನಗರ ಅಂತ. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ಕರಗ ಉತ್ಸವ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ ನಾನು. ಓಕೆ, ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಕ್ಯಾಪಿಟಲ್, ರಾಜಧಾನಿ. ಓಕೆ, ಕರಗೋತ್ಸವ. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಓಕೆ, ಕರಗೋತ್ಸವ ನಡೆಯೋದು ಬೆಂಗಳೂರಲ್ಲಿ, ಸಿಲಿಕಾನ್ ಸಿಟಿ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ಸಮಟೈಮ್ಸ್ ದಿಸ್ ಇಸ್ ಆಲ್ಸೋ ಆಸ್ಕಿಂಗ್ ಆಲ್ ಎಕ್ಸಾಮ್. ತುಂಬಾನೇ ಸಲ ಬಂದಿದೆ ಇದು. ಓಕೆ, ಅದು ಕರಗ ಉತ್ಸವ ಬೆಂಗಳೂರಲ್ಲಿ ನಡೀತದೆ. ಓಕೆ, ತುಂಬಾನೇ ಸಲ ಕೇಳಿದ್ದಾರೆ. ಓಕೆ, ಬಿ ಅವೇರ್ ಆಫ್ ದಿಸ್. ಓಕೆ, ಸೊ ಗಗನಚುಕ್ಕಿ ಉತ್ಸವ ಗೆಳೆಯರೆ ಮಂಡ್ಯ ಡಿಸ್ಟಿಕ್. ಓಕೆ, ಬರಚುಕ್ಕಿ ಉತ್ಸವ ಚಾಮರಾಜನಗರ ಡಿಸ್ಟಿಕ್. ಇನ್ನು ಕರಗ ಉತ್ಸವ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಡೀತದೆ. ಓಕೆ, ಸೊ ಒಂದ್ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಹೆಚ್ಚು ಮಾಡಿ ಗೆಳೆಯರೆ, ಇದ್ರ ಮೇಲೆ. ಓಕೆ, ಕಂಪ್ಯೂಟರ್ ಅಂದ್ರೆ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಇದನ್ನ ಹೆಚ್ಚಿಗೆ ಇದು ಒಂದ್ ಸ್ವಲ್ಪ ನೆನಪಿದೆ. ಓಕೆ, ಅದಕ್ಕೆ ಇದನ್ನ ಒಂದ್ ಸ್ವಲ್ಪ ಫೋಕಸ್ ಹೆಚ್ಚು ಮಾಡಿ. ಓಕೆ, ಗೆಳೆಯರೆ ನಿಜ ಹೇಳ್ತಿದ್ದೀನಿ, ಜೀವನದಲ್ಲಿ ಪಾಸಿಟಿವ್ ಆಗಿರಿ. ಓಕೆ, ಕಲೀರಿ, ಕಲಿಯಕ್ ಪ್ರಯತ್ನ ಪಡಿ. ಓಕೆ, ಎಲ್ಲಾರು ಜೀವನನೂ ಒಂದೇ ಇರಲ್ಲ. ಓಕೆ, ಎಲ್ಲರಿಗೂ ಸ್ವಲ್ಪ ನೋಟ್ಸ್ ಇರುತ್ತೆ, ಸ್ವಲ್ಪ ಜನಕ್ಕೆ ನೋಟ್ಸ್ ಇರಲ್ಲ, ಎಲ್ಲ ಆಗಿರುತ್ತೆ. ಓಕೆ, ಬಟ್ ಕಲೀರಿ, ಹೇಗೋ ಕಲೀರಿ. ಓಕೆ, ಲೈಬ್ರರಿಗೆ ಹೋಗಿ ಓದಿ, ನಮ್ ಕ್ಲಾಸ್ ರೆಫರ್ ಮಾಡಿ, ಮತ್ತೆ ಯಾವ್ದಾದ್ರು ಸಿಕ್ಕರೆ ಅದನ್ನೂ ಕ್ಲಾಸ್ ರೆಫರ್ ಮಾಡಿ, ಒಟ್ಟಿನಲ್ಲಿ ಕಲೀರಿ. ಓಕೆ, ಯಾಕಂದ್ರೆ ಕಲಿಕೆ ಏನು ಅಷ್ಟು ಹಣೆ ಕೊಡ್ಬೇಕಾಗಿಲ್ಲ. ಓಕೆ, ಯಾಕಂದ್ರೆ ನಾವು ಇಮೇಲ್ ಫುಲ್ ಸ್ಟೋರೇಜ್ ಫುಲ್ ಆದ್ರೆ ಓಕೆ ಹಣ ಕಟ್ಟಿ ನಾವು ಸ್ಟೋರೇಜ್ ಮತ್ತೆ ಹೋಗ್ಬೋದು. ಬಟ್ ಮೈಂಡ್ ಹಂಗಲ್ಲ. ಓಕೆ, ಇದಕ್ಕೇನೋ ಕೊಡ್ಬೇಕಾಗಿಲ್ಲ, ನೀವ್ ಏನ್ ಸ್ಟೋರ್ ಮಾಡ್ತಿರೋ ಅದ್ ನಿಮ್ಗೆ ನೆನಪು. ಓಕೆ, ನಾವು ಸ್ಟೋರ್ ಮಾಡೋದ್ರಲ್ಲಿ 2 ವಿಧಾನ ಇದೆ, ಒಂದು ಕೆಟ್ಟದ್ದು, ಒಂದು ಒಳ್ಳೇದು. ಸೊ ಅದ್ರಲ್ಲಿ ನೀವು ಏನ್ ಸ್ಟೋರ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಓಕೆ, ಕೆಟ್ಟದನ್ನ ಸ್ಟೋರೇಜ್ ಕ್ಲಿಯರ್ ಮಾಡಿ. ನೀವು ಫೋನ್ ಸ್ಟೋರೇಜ್ ಕ್ಲಿಯರ್ ಮಾಡ್ತೀರಲ್ವಾ, ಏನ್ ಬೇಡ. ಸೊ ಹಾಗೆ ಕೆಟ್ಟದನ್ನ ಸ್ಟೋರೇಜ್ ಕ್ಲಿಯರ್ ಮಾಡಿ. ಓಕೆ, ಮೈಂಡ್ ಸ್ಟೋರೇಜ್, ಐ ಆಮ್ ನಾಟ್ ಟೆಲ್ಲಿಂಗ್ ಫೋನ್ ಸ್ಟೋರೇಜ್. ಓಕೆ, ಐ ಆಮ್ ಟೆಲ್ಲಿಂಗ್ ಮೈಂಡ್ ಸ್ಟೋರೇಜ್. ಓಕೆ, ಕೆಟ್ಟದನ್ನ ಕ್ಲಿಯರ್ ಮಾಡಿ. ಓಕೆ, ಇಂಥದನ್ನ ಹಾಕಿ. ಓಕೆ,
ನಿಜ ರೀ. ಸೊ ನೆಕ್ಸ್ಟ್ ಉತ್ಸವ ಬಂದ್ಬಿಟ್ಟು ಯಾವ್ದಂತ ನೋಡೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸಿರಿಧಾನ್ಯ. ಓಕೆ, ಸಿರಿಧಾನ್ಯ ಉತ್ಸವ ಕೆಳಗೆ ಇದು ನಡೆಯೋದು ಸೇಮ್. ಕರಗೋತ್ಸವ ಎಲ್ಲಿ ನಡೀತದಲ್ಲ ಅಲ್ಲಿ ಇದು ನಡೀತದ. ಇದು ಎಲ್ಲಪ್ಪ ಅಂತಂದ್ರೆ ನಮ್ಮ ಗೊತ್ತಲ್ಲ, ಆಗ್ಲೇ ಹೇಳಿದ್ದೆ, ಕರ್ನಾಟಕದ ಕ್ಯಾಪಿಟಲ್ ಬೆಂಗಳೂರು. ಓಕೆ ಓಕೆ, ಇದು ಕೂಡ ನಡೆಯೋದು ಯಾವ್ದಂದ್ರೆ ಸಿರಿಧಾನ್ಯ ಉತ್ಸವ ಬೆಂಗಳೂರಲ್ಲಿ. ಓಕೆ, ಎಲ್ಲಾನು ಇಂಪಾರ್ಟೆಂಟ್. ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹಳಗನ್ನಡ ಸಾಹಿತ್ಯ ಉತ್ಸವ. ಇದು ಸ್ವಲ್ಪ ದೊಡ್ಡದಾಗುತ್ತೆ. ಓಕೆ, ಸ್ವಲ್ಪ ಸಣ್ಣದಾಗಿ ಬರ್ತಿರ್ತೀವಿ. ಹಳಗನ್ನಡ ಸಾಹಿತ್ಯ ಉತ್ಸವ. ಓಕೆ, ಹಳಗನ್ನಡ ಸಾಹಿತ್ಯ ಉತ್ಸವ ಇದು ಬಂದ್ಬಿಟ್ಟು ಶ್ರವಣ ಬೆಳಗೊಳದಲ್ಲಿ ನಡೀತದ. ಓಕೆ, ಹಳಗನ್ನಡ ಸಾಹಿತ್ಯ ಉತ್ಸವ. ಓಕೆ, ಏನಪ್ಪಾ ಇದು ಹಳಗನ್ನಡ ಸಾಹಿತ್ಯ ಉತ್ಸವ ಹಾಸನದಲ್ಲಿ ನಡೀತದ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಹಳಗನ್ನಡ ಅಂತ ಸ್ವಲ್ಪ ನಾವು ನೋಡಿದಾಗ ಎಲ್ಲಾ ಕವಿಗಳು ನಮ್ಗೆ ಕಂಡು ಬರೋದು ಯಾವ ಡಿಸ್ಟಿಕ್ ಅಪ್ಪ ಅಂತಂದ್ರೆ ಹೆಚ್ಚಾಗಿ ಧಾರವಾಡ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತಾರೆ. ಬಟ್ ಇದರಲ್ಲಿ ಅಚ್ಚರಿ ಪಡಬೇಕು ಇದೇನಿಲ್ಲಲ್ಲ. ಸೊ ಶ್ರವಣ ಬೆಳಗೊಳದಲ್ಲಿ ನಡೀತದೆ ಗೆಳೆಯರೆ. ಓಕೆ, ಇಲ್ಲಿ ಹಾಸನ್ ಡಿಸ್ಟಿಕ್. ಓಕೆ, ಅದಕ್ಕೆ ಹೇಳ್ತಿದ್ದೀನಿ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಇದೆ ಶ್ರವಣ ಬೆಳಗೊಳ, ಹಾಸನ್ ಡಿಸ್ಟಿಕ್. ನೆಕ್ಸ್ಟ್ ಬಂದ್ಬಿಟ್ಟು ಬಾಳೆಹಣ್ಣು ಉತ್ಸವ. ಓಕೆ, ಓಕೆ, ಇದು ನಡೆಯೋದು ನಮ್ಮ ಅಂದ್ರೆ ಸ್ಟೇಟ್ ದಲ್ಲಿ ನಡೆಯಲ್ಲ. ಇದು ಬಂದ್ಬಿಟ್ಟು ಕೇರಳದಲ್ಲಿ ನಡೀತದ. ಓಕೆ, ಎಲ್ಲಿಪ್ಪ ಅಂತಂದ್ರೆ ಕೇರಳದ ತಿರುವನಂತಪುರ. ಸೊ ಕೇರಳದ ತಿರುವನಂತಪುರ ಗೆಳೆಯರೆ. ಓಕೆ, ಕೇರಳದ ಒಂದು ರಾಜಧಾನಿ. ಓಕೆ, ತಿರುವನಂತಪುರ ಗೆಳೆಯರೆ. ಓಕೆ, ನೆನಪಿರ್ಲಿ ಒಂದ್ ಸ್ವಲ್ಪ, ಇದು ಒಂದು ಜನರಲ್ ನಾಲೆಜ್. ಓಕೆ, ತಿರುವನಂತಪುರ ಕೇರಳದ ಒಂದು ಡಿಸ್ಟಿಕ್, ಸಾರಿ ಕ್ಯಾಪಿಟಲ್. ಓಕೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ಸಿರಿಧಾನ್ಯ ಉತ್ಸವ ಬೆಂಗಳೂರಲ್ಲಿ ನಡೀತದ. ಹಳೆಗನ್ನಡ ಉತ್ಸವ ಸಾಹಿತ್ಯ ಉತ್ಸವ ಶ್ರವಣ ಬೆಳಗೊಳ ಅಂದ್ರೆ ಹಾಸನ ಡಿಸ್ಟಿಕ್ ಅಲ್ಲಿ ನಡೀತದ. ಬಾಳೆಹಣ್ಣು ಉತ್ಸವ ಬಂದ್ಬಿಟ್ಟು ಕೇರಳದ ಅಂದ್ರೆ ತಿರುವನಂತಪುರದಲ್ಲಿ ನಡೀತದ. ಓಕೆ, ಇಷ್ಟಂತೂ ಕ್ಲಿಯರ್ ಆಯ್ತು ಗೆಳೆಯರೆ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ ಗೆಳೆಯರೆ, ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರಭಾಗ ಉತ್ಸವ ಅಂತ. ಓಕೆ, ಸೊ ಇದು ನಡೆಯೋದು ಒಡಿಶಾದ ಕುಂದಾನಗರಿ. ಓಕೆ, ಕುಂದಾನಗರಿ ಅಂತ ಅಂದ ತಕ್ಷಣ ಬೆಳಗಾವಿ ಅಂತ ತಿಳ್ಕೊಬೇಡಿ. ಓಕೆ, ಒಡಿಶಾದಲ್ಲಿ ಒಂದು ಕುಂದಾನಗರಿ ಅಂತ ಇದೆ. ಓಕೆ, ಅದು ಇಲ್ಲಿ ಒಡಿಶಾದ ಕುಂದಾನಗರಿ. ಗೆಳೆಯರೆ ಏನು ಅನ್ಕೋಬೇಡಿ, ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ, ಬಟ್ ಗಮನಿಟ್ಟು ಕೇಳಿ. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಇದೆ, ಅದಕ್ಕೆ ವಿಡಿಯೋ ಲಾಂಗ್ ಆಗಿದೆ. ಓಕೆ, ಏನ್ ಪ್ರಾಬ್ಲಮ್ ಇಲ್ಲ, ನೋಡಿ. ಓಕೆ, ಕಲಿಬೇಕಾದ್ರೆ ಒಂದ್ ಸ್ವಲ್ಪ ಕಲಿಯಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಗೆಳೆಯರೆ, ಹೌದಲ್ವಾ? ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ವಿಶ್ವ ಪುಸ್ತಕ ಜಾತ್ರೆ. ಓಕೆ, ಸೊ ಈ ಉತ್ಸವ ಎಲ್ಲಿ ನಡೀತದಪ್ಪ ಅಂತಂದ್ರೆ ರಾಜಸ್ಥಾನದ ದುರ್ಗಾಪುರದಲ್ಲಿ ನಡೀತದೆ. ಓಕೆ, ಆರ್ಜೆ. ಓಕೆ, ಇಲ್ಲಿ ರಾಜಸ್ಥಾನದ ದುರ್ಗಾಪುರ್
ದುರ್ಗಾಪುರದಲ್ಲಿ ನಡೀತದ. ಎಲ್ಲಿಪ್ಪ ಅಂತಂದ್ರೆ ಆರ್ಚಿ, ಸಿಂಪಲ್ ಆಗಿ. ಓಕೆ, ಆರ್ಚಿ ರಾಜಸ್ಥಾನ್. ಕ್ಯಾಪಿಟಲ್ ಆಫ್ ಜೈಪುರ್. ಓಕೆ, ಅಂದ್ರೆ ಜೈಪುರ್ ಇದರ ಕ್ಯಾಪಿಟಲ್. ಸೊ ಪಿಂಕ್ ಸಿಟಿನ ಅಂತ ಕರೀತಾರೆ ಜೈಪುರ್. ಓಕೆ, ನೆನಪಿರ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಉತ್ಸವ. ಇದು ಸ್ವಲ್ಪ ಲಾಂಗ್ ಹೋಗುತ್ತೆ. ಓಕೆ, ಸಣ್ಣದಾಗಿ ಬರ್ತಿರ್ತೀನಿ. ಸೌರ ಮೈತ್ರಿ ಉತ್ಸವ. ಓಕೆ, ಸೊ ಇದು ನಡೆಯೋದು ಬಂದ್ಬಿಟ್ಟು ನಮ್ಮ ಭಾರತದ ಒಂದು ಕ್ಯಾಪಿಟಲ್ ಅಂತ ಹೇಳ್ಬೋದು. ಎಲ್ಲಿಪ್ಪ ಅಂತಂದ್ರೆ ನವದೆಹಲಿ. ಓಕೆ, ನವದೆಹಲಿ ದೆಹಲಿಯಲ್ಲಿ ಇದು ಕಂಡು ಬರ್ತದೆ. ಓಕೆ ಗೆಳೆಯರೆ, ನೆಕ್ಸ್ಟ್ ಬಂದ್ಬಿಟ್ಟು ಆಸಿಯಾನ್ ಭಾರತ ಓಕೆ ಚಲನಚಿತ್ರೋತ್ಸವ. ಸ್ವಲ್ಪ ಸಣ್ಣದಾಗಿ ಬರ್ತಿರ್ತೀನಿ. ಓಕೆ, ಕೇಳೋದ್ರ ಮೇಲೆ ಒಂದ್ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಅಕ್ಷರ ಕಾಣಲ್ಲ, ಬಟ್ ಕೇಳೋದ್ರಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಆಸಿಯಾನ್ ಚಲನ ಓಕೆ ಏನು ಗೊತ್ತಾ? ಆಸಿಯಾನ್ ಭಾರತ ಚಲನಚಿತ್ರೋತ್ಸವ. ಓಕೆ, ಇದು ಕೂಡ ನಡೆಯೋದು ಎಲ್ಲಿಪ್ಪ ಅಂತಂದ್ರೆ ನವದೆಹಲಿ ಎಲ್ಲಿ ನಡೀತದ. ಓಕೆ, ನಾನು ಇಲ್ಲಿ ಕ್ಲಾಸ್ ಮಾಡ್ತಾ ಇರೋದು ಯಾವ್ದೋ ಪ್ರಶಸ್ತಿ ಬಗ್ಗೆ ಏನಲ್ಲ. ನೀವು ಹಿಂಗೆ ನೋಡಿದ್ರೆ ಓಕೆ, ಆಸಿಯಾನ್ ಭಾರತ ಚಲನಚಿತ್ರೋತ್ಸವ ಅಂತ ಬಂದ್ಬಿಟ್ಟು ನೋಡಿದ್ರೆ ಇದೇನಪ್ಪ ಸರ್ ಯಾವ ಒಂದು ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದಾರೆ ಅಂತ ಅನ್ಕೋಬೇಡಿ. ಓಕೆ, ಇದು ಉತ್ಸವ ಬಂದ್ಬಿಟ್ಟು ಅಂತ. ಓಕೆ, ನವದೆಹಲಿಯಲ್ಲಿ ನಡೀತದ. ಸೊ ಇಲ್ಲಿ ನೋಡಿದವರಿಗೆ ಚಂದ್ರಭೋಗ ಉತ್ಸವ ನಡೆಯೋದು ಬಂದ್ಬಿಟ್ಟು ಒಡಿಶಾದ ಕುಂದಾನಗರಿಯಲ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಿಶ್ವ ಪುಸ್ತಕ ಜಾತ್ರೆ ಅಂತ. ಓಕೆ, ಇದು ಬಂದ್ಬಿಟ್ಟು ರಾಜಸ್ಥಾನದ ದುರ್ಗಾಪುರದಲ್ಲಿ ನಡೀತದ. ಆರ್ಚಿ ಓಕೆ, ಜೈಪುರ್ ಕ್ಯಾಪಿಟಲ್. ಓಕೆ, ಅಂಡ್ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಉತ್ಸವ ಓಕೆ ಬಂದ್ಬಿಟ್ಟು ನವದೆಹಲಿಯಲ್ಲಿ ನಡೀತದ. ಮತ್ತೆ ಆಸಿಯಾನ್ ಭಾರತ ಚಲನಚಿತ್ರೋತ್ಸವ ನಡೆಯೋದು ಇದು ನವದೆಹಲಿಯಲ್ಲಿ ನಡೀತದ. ಓಕೆ ಕ್ಲಿಯರ್? ಇಷ್ಟಂತರೂ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೋಸ್ಕರ ಇನ್ನೂ ಹೆಚ್ಚಿನ ಟಾಪಿಕ್ ಅನ್ನು ನಾವು ತಗೊಂಡು ಕೊಡ್ತೀವಿ ಗೆಳೆಯರೆ. ಓಕೆ, ನಿಮ್ಗೆ ಹಾಗೆ ಯಾವುದೇ ಟಾಪಿಕ್ ಬೇಕಾದ್ರೆ ಒಂದ್ ಸ್ವಲ್ಪ ನಮ್ಗೆ ಕಮೆಂಟ್ ಮಾಡ್ತೀವಿ ಸರ್, ನಮ್ಗೆ ಈ ಟಾಪಿಕ್ ಬೇಕಾಗಿದ್ದಾವೆ ಅಂತ. ಓಕೆ, ನಮ್ಗೆ ಹೇಳಿ, ನಾವು ಅದನ್ನ ನಿಮ್ಗೆ ತಲುಪಿಸುವ ಒಂದು ಕಾರ್ಯ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ. ಓಕೆ, ಯಾವುದು ಗಾಳಿಪಟ ಉತ್ಸವ. ಓಕೆ ಗೆಳೆಯರೆ, ಯಾವ್ದಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ. ಇದು ಎಲ್ಲಿ ನಡೀತದಪ್ಪ ಅಂತಂದ್ರೆ ಓಕೆ ಅಹಮದಾಬಾದ್. ಓಕೆ, ಎಲ್ಲಿ ಇದು ಕಂಡು ಬರೋದು ಗುಜರಾತ್ ನಲ್ಲಿ. ಓಕೆ, ಅಹಮದಾಬಾದ್. ಓಕೆ ರೈಟ್, ಇದು ಕಂಡು ಬರೋದು ಗೆಳೆಯರೆ ಅಹಮದಾಬಾದ್ ನಲ್ಲಿ. ಸೊ ನೆಕ್ಸ್ಟ್ ನೋಡ್ಬಿಟ್ಟು ಓಕೆ ಅಂತಾರಾಷ್ಟ್ರೀಯ ಸಿಹಿ ಉತ್ಸವ. ಇದು ಆಲ್ರೆಡಿ ಆನ್ಸರ್ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಓಕೆ, ಅಂತಾರಾಷ್ಟ್ರೀಯ ಸಿಹಿ ಉತ್ಸವ ಇದು ಎಲ್ಲಿಪ್ಪ ಅಂತಂದ್ರೆ ಓಕೆ ಒಂದು ತೆಲಂಗಾಣದ ಒಂದು ರಾಜಧಾನಿ. ಎಲ್ಲಿಪ್ಪ ಅಂತಂದ್ರೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಹೈದರಾಬಾದ್. ಹೈದರಾಬಾದ್ ಓಕೆ, ಸಿಹಿ ತಿಂಡಿಗಳ ನಗರ ಅಂತ ಒಂದು ಕರೀತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡ್ಬಿಟ್ಟು ಅಂತಾರಾಷ್ಟ್ರೀಯ ಬಾತುಕಮ್ಮ ಉತ್ಸವ. ಏನ್ ಸರ್ ಎಲ್ಲ ಉತ್ಸವಗಳು ಹೆಂಗಿದೆ, ನಮ್ಗೆ ತಿಳಿತಾನಿಲ್ಲ ಅಂತ ಅನ್ಕೋಬೇಡಿ. ಓಕೆ, ಅಂತಾರಾಷ್ಟ್ರೀಯ ಬಾತುಕಮ್ಮ ಉತ್ಸವ ಇದು ಕೂಡ ಸೇಮ್ ಎಲ್ಲಿಪ್ಪ ನಡೀತದೆ ಅಂದ್ರೆ ಹೈದರಾಬಾದ್.
ಓಕೆ, ಕ್ಯಾಪಿಟಲ್ ಆಫ್ ತೆಲಂಗಾಣ. ಓಕೆ, ಇದು ನಡೆಯೋದು. ಸೊ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂಟೆ ಪುಷ್ಕರ್ ಜಾತ್ರೆ ಗೆಳೆಯರೆ ಹೇಳ್ತೀರಿ, ತುಂಬಾನೇ ಕೇಳ್ತಾರೆ ಅದನ್ನ. ಓಕೆ, ಒಂಟೆ ಜಾತ್ರೆ ಪುಷ್ಕರ್. ಓಕೆ, ತುಂಬಾನೇ ನೆನಪಿರ್ತದೆ. ಓಕೆ, ನನಗೆ ನೀವ್ ಏನ್ ಮಾಡ್ತಾರೆ ಗೊತ್ತಲ್ಲ, ಇದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಲೇಬೇಕು ಇದನ್ನು ಕೂಡ. ಓಕೆ, ತುಂಬಾನೇ ಈಸಿ ಇದೆ. ಓಕೆ, ನೀವು ಯಾವ್ದಪ್ಪ ಅಂತಂದ್ರೆ ಪುಷ್ಕರ್ ಜಾತ್ರೆ ಅಂದ್ರೆ ನೀವು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಅನ್ನ ಓದಿದಾಗ ಅಲ್ಲಿ ನಿಮ್ಗೆ ಒಂದು ಆನ್ಸರ್ ನ ಇದು ಸಿಗತಕ್ಕದ್ದು. ಓಕೆ, ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಬರ್ತಿರ್ತೀನಿ ನೋಡಿ. ಸೊ ಒಂಟೆ ಪುಷ್ಕರ ಜಾತ್ರೆ. ಓಕೆ, ಸೊ ಇದನ್ನ ಗೆಳೆಯರೆ ನಂಗೆ ಕಮೆಂಟ್ ಹಾಕ್ಬೇಕು ನೀವು ಇದನ್ನ, ಮತ್ತು ಅದು ಹೇದಿಲ್ಲ ಕಿತ್ತೂರು ಉತ್ಸವ. ಸೊ ಎರಡು ನಂಗೆ ಕಮೆಂಟ್ ಹಾಕ್ಬೇಕು ನೀವು. ಓಕೆ, ಇದನ್ನ ಕಮೆಂಟ್ ಹಾಕ್ಬೇಕು. ಓಕೆ, ಯಾಕಂದ್ರೆ ಇದು ತುಂಬಾನೇ ಈಸಿ ಇದೆ, ಎಲ್ಲರಿಗೂ ಗೊತ್ತಿರುತ್ತದೆ ಕಾಂಪಿಟೇಟಿವ್ ಓದ್ತಿದೆ ಅಂದ್ರೆ. ಸೊ ಇದನ್ನ ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ಹೋಗುವ. ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಅಹಮದಾಬಾದ್. ಓಕೆ, ಅಂತಾರಾಷ್ಟ್ರೀಯ ಸಿಹಿ ಉತ್ಸವ ಹೈದರಾಬಾದ್. ಓಕೆ, ಅಂತಾರಾಷ್ಟ್ರೀಯ ಬಾತುಕಮ್ಮ ಉತ್ಸವ ಬಂದ್ಬಿಟ್ಟು ಇದು ಹೈದರಾಬಾದ್. ಸೊ ನನಗೆ ಒಂಟೆ ಪುಷ್ಕರ ಜಾತ್ರೆ ಒಂದು ಕಮೆಂಟ್ ನಲ್ಲಿ ಹಾಕಿ. ಓಕೆ, ನಾನು ಆನ್ಸರ್ ಹೇಳ್ತೀನಿ. ಓಕೆ, ಯಾರಿಗೆ ಕಮೆಂಟ್ ಹಾಕಿದವ್ರಿಗೆ ಮಾತ್ರ. ಓಕೆ, ಓದಿ ಗೆಳೆಯರೆ, ಓದಿ ಓದಿ ಓದಿ. ಓಕೆ, ಎಲ್ಲಿ ತನ ಆಗುತ್ತೆ ಅಲ್ಲಿ ತನ ಓದಿ, ಮೀನ್ಸ್ ನೈಟ್. ಓಕೆ, ಓದ್ಲೇಬೇಕಂತ ಕೊಂಡ್ರಬೇಡಿ. ಓಕೆ, ನೆನಪಿಟ್ಕೋ ಸಂಬಂಧ ಓದಿ. 5 ನಿಮಿಷ ಓದಿ, ಬಟ್ ನೆನಪಿಟ್ಕೊಳ್ಳಿ. ಓಕೆ, ಅದು ಇಂಪಾರ್ಟೆಂಟ್ ನಮಗೆ. ಓಕೆ, ಸರಿ. ಮತ್ತೆ ನೆಕ್ಸ್ಟ್ ಉತ್ಸವ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ವಿಶ್ವ ಸಾಹಿತ್ಯ ಉತ್ಸವ ತಂದ. ಓಕೆ, ಓಕೆ ಕ್ಲಿಯರ್. ವಿಶ್ವ ಸಾಹಿತ್ಯ ಉತ್ಸವ ಅಂತ. ಸೊ ಇದ್ ನಡೆಯೋದು ರಾಜಸ್ಥಾನದ, ನಾ ಆಗ್ಲೇ ಹೇಳಿದಾಗೆ ರಾಜಸ್ಥಾನದ ಒಂದು ರಾಜಧಾನಿಗೆ. ಓಕೆ, ಜೈಪುರಲ್ಲಿ. ಓಕೆ, ನೋಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಕ್ಷರ ಇಲ್ಲಿಗೆ. ಓಕೆ, ರಾಜಸ್ಥಾನದ ಒಂದು ಜೈಪುರ್ನಲ್ಲಿ ಇದು ನಡೀತದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುವುದು ಎಲ್ಲಿಪ್ಪ ಅಂತಂದ್ರೆ ಗೋವಾದ ಒಂದು ರಾಜಧಾನಿ. ಓಕೆ, ಬೇರೆ ಗೋವಾದ ಒಂದು ರಾಜಧಾನಿ ಎಲ್ಲಿಪ್ಪ ಅಂತಂದ್ರೆ ಪಣಜಿ. ಓಕೆ, ಗೋವಾದ ರಾಜಧಾನಿ ಪಣಜಿಯಲ್ಲಿ ಇದು ನಡೀತದೆ. ಓಕೆ, ಅತ್ಯಂತ ಚಿಕ್ಕ ರಾಜ್ಯ ಅಂತ ಗೋವಾನ ಕರೀತಾರೆ. ಓಕೆ, ಮತ್ತೆ ಇನ್ನು ಏರ್ಪೋರ್ಟ್ ವಿಷಯಕ್ಕೆ ಬಂದ್ರೆ ಅಂತಾರಾಷ್ಟ್ರೀಯ WM ಏರ್ಪೋರ್ಟ್ ಕೂಡ ಒಂದು ನಾವು ಗೋವಾದಲ್ಲಿ ಕಾಣುತ್ತೇವೆ. ಓಕೆ, ಅಂದ್ರೆ ಬೇಸಿಕ್ ಅಂದ್ರೆ ಬೇಸಿಕ್ ನಾಲೆಜ್ ಅನ್ನು ನಿಮ್ಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಉತ್ಸವ ಬಂದ್ಬಿಟ್ಟು ಹಾರ್ನ್ ಬಿಲ್ ಉತ್ಸವ. ಓಕೆ, ಹಾರ್ನ್ ಬಿಲ್ ಉತ್ಸವ ಇದು ನಾಗಾಲ್ಯಾಂಡ್ ದಲ್ಲಿ ನಡೀತದೆ. ಓಕೆ, ನಾಗಾಲ್ಯಾಂಡ್. ಓಕೆ, NL. ಓಕೆ, ಕರ್ನಾಟಕದ ಹೇಗಿದೆಯಲ್ಲ KA ಅಂತ. ಸೊ ನಾಗಾಲ್ಯಾಂಡ್ NL. ಓಕೆ, ನಾಗಾಲ್ಯಾಂಡ್. ಸೊ ಗೆಳೆಯರಿ, ಇಲ್ಲಿ ಬಂದ್ಬಿಟ್ಟು ವಿಶ್ವ ಸಾಹಿತ್ಯ ಉತ್ಸವ ನಡೆಯುವುದು ರಾಜಸ್ಥಾನದ ಜೈಪುರಲ್ಲಿ. ಸೊ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುವುದು ಗೋವಾದ ರಾಜಧಾನಿ ಪಣಜಿಯಲ್ಲಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ನ್ಬಿಲ್ ಉತ್ಸವ ನಡೆಯುವುದು ನಾಗಾಲ್ಯಾಂಡ್ ಅಲ್ಲಿ NL. ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ.
ಇದು ನೆಕ್ಸ್ಟ್ ಬಂದ್ಬಿಟ್ಟು ಶಂಗೆ ಉತ್ಸವ. ಓಕೆ, ಏನಪ್ಪಾ ಇದು ಸರ್ ಹಿಂಗ ಹಾಕಿದಾರೆ ಇಂಥ ಉತ್ಸವ ಎಲ್ಲ ಶಂಗೆ ಉತ್ಸವ ಅಂತ. ನೀವು ಶಂಗೆ ಕೋಆಪರೇಷನ್ ಅಂತ ನೋಡಿದ್ರೆ ಅದು ಚೆನ್ನಾಗಿ ಸಂಬಂಧಪಡುತ್ತೆ, ಅಲ್ಲಿ ಹೋಗಕ್ ಹೋಗ್ಬಿಡಿ. ಸೊ ಇಲ್ಲಿ ಬಂದ್ಬಿಡಿ. ಓಕೆ, ಶಂಗೆ ಉತ್ಸವ ಬಂದ್ಬಿಟ್ಟು ಇದು ಮಣಿಪುರದಲ್ಲಿ ಕಂಡು ಬರ್ತದೆ ಗೆಳೆಯರೆ. ಓಕೆ, ಮಣಿಪುರ್. ಓಕೆ, ಸೊ ಎಲ್ಲ ಚೈನಾಕ್ ಬಾರ್ಡರ್ ಹತ್ರ ಇವೆಲ್ಲ ಅಂತ ಹೇಳ್ಬೋದು ರಾಜ್ಯಗಳು. ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಇವೆಲ್ಲ ಹತ್ತಿರ. ಓಕೆ, ಸೊ ಮಣಿಪುರದಲ್ಲಿ ನಡೀತದೆ ಸಂಗೆ ಉತ್ಸವ. ನೆಕ್ಸ್ಟ್ ಬಂದ್ಬಿಟ್ಟು ಜಂಗಲ್ ಮಹಲ್ ಉತ್ಸವ. ಓಕೆ, ಹಾಲು ಉತ್ಸವ. ಓಕೆ, ಸೊ ಇದು ನಡೆಯೋದು ಎಲ್ಲಿಪ್ಪ ಅಂತಂದ್ರೆ ಕರ್ನಾಟಕದ ಹೇಳಿದ್ನಲ್ಲ ಒಂದು ಕಿರೀಟ ಬೀದರಲ್ಲಿ. ಓಕೆ, ಎಲ್ಲಿ ಕರ್ನಾಟಕದ ಇದರಲ್ಲಿ ಇದು ಕಂಡು ಬರುತ್ತೆ ನಾವು. ಓಕೆ, ಸೊ ನೆಕ್ಸ್ಟ್ ಉತ್ಸವ ಬಂದ್ಬಿಟ್ಟು ಅಂದ್ರೆ ಲಾಸ್ಟ್ ಉತ್ಸವ ಬಂದ್ಬಿಟ್ಟು ಅಕ್ಕ ಸಮ್ಮೇಳನ. ಸೊ ಇದು ನಡೆಯೋದು ನಮ್ಮ ಭಾರತ ದೇಶದಂತೆ ಏನಂತ ಅಲ್ಲ. ಸೊ ಏನಪ್ಪಾ ಇದು ಅಕ್ಕ ಉತ್ಸವ ಅಂತ ನೋಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಇದೆ. ನೀವು ನೋಡಿದ್ರೆ ಸರ್ ನಮ್ ಭಾರತದಲ್ಲಿ ಅನ್ನ ಅಂತಿದಾರ, ಮತ್ತೆ ಎಲ್ಲಿ ನಡೀತದ ಅಂತ ನೀವು ಕೇಳ್ಬೋದು. ಸೊ ಇದು ಬಂದ್ಬಿಟ್ಟು ಎಲ್ಲಿ ಅಂದ್ರೆ ವಾಷಿಂಗ್ಟನ್ DC ನೋಡಿ ಕ್ಯಾಪಿಟಲ್. ಓಕೆ, ಎಲ್ಲಿಪ್ಪ ಅಂತಂದ್ರೆ ಅಮೆರಿಕದಲ್ಲಿ ನಡೀತದ. ಓಕೆ, ಚಿಕಾಗೋ ಸಮ್ಮೇಳನ ಸ್ವಾಮಿ ವಿವೇಕಾನಂದರ ಆಗಿತ್ತಲ್ಲ, ಸೊ ಅದೇ ಇದು ಒಂದ್ ದೇಶ. ಓಕೆ, ಅಮೇರಿಕಾ, USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಅಮೇರಿಕಾದಲ್ಲಿ ನಡೀತದ. ಓಕೆ, ಸೊ ಬೇರೆ ಇಲ್ಲಿ ಬಂದ್ಬಿಟ್ಟು ಶಂಗೆ ಉತ್ಸವ ಬಂದ್ಬಿಟ್ಟು ಮಣಿಪುರದಲ್ಲಿ ನಡೀತದ. ಸೊ ಜಂಗಲ್ ಮಹಲ್ ಉತ್ಸವ ಬಂದ್ಬಿಟ್ಟು ಕರ್ನಾಟಕದ ಕಿರೀಟ ಬೀದರಲ್ಲಿ ನಡೀತದ. ಅಕ್ಕ ಸಮ್ಮೇಳನ ಬಂದ್ಬಿಟ್ಟು ವಾಷಿಂಗ್ಟನ್, ಓಕೆ, DC ಒಂದು ಇದು ಏನಂತ ಅಮೆರಿಕ. ಓಕೆ, ಅಮೆರಿಕದ ಒಂದು ಕ್ಯಾಪಿಟಲ್ ಅಂತ ಹೇಳ್ಬೋದು. ಸೊ ಅಮೆರಿಕದಲ್ಲಿ ನಡೀತದ. ಓಕೆ, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಇದಾರಲ್ಲ, ಸೊ ಅಲ್ಲಿ ನಡೀತದ. ಓಕೆ, ಸೊ ಇವತ್ತಿನ ಬಂದ್ಬಿಟ್ಟು ಇದು ಟಾಪಿಕ್ ಅಂತ ಪ್ರಮುಖ ಉತ್ಸವಗಳು ಮತ್ತು ಜರುಗುವ ಸ್ಥಳಗಳು ಅಂತ. ಸೊ ಬೇರೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಹಾಕಿ. ಓಕೆ, ಮತ್ತೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಅಂಡ್ ಯಾವಾಗ ಪಾಸಿಟಿವ್ ಅನ್ನ ಕಳ್ಕೊಬೇಡಿ. ಓಕೆ, ಏನಿಲ್ಲಾದ್ರೂ ನಿಮ್ ಕ್ಲಾಸ್ ನೋಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ಒಂದು ಸ್ವಲ್ಪ ಏನಂದ್ರೆ ತಿಳಿಲಿಲ್ಲ, ಓಕೆ, ರೈಟಿಂಗ್ ತಿಳಿಲಿಲ್ಲ ಅಂದ್ರೆ ಕೇಳಿದ್ದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಬಿ ಪಾಸಿಟಿವ್ ಆಗಿರಿ. ಓಕೆ, ಸ್ಟಡಿ ಮಾಡಿ. ನಾವು ನಮ್ಮ ಸ್ಪರ್ಧಾ ಅಕಾಡೆಮಿ ಬೆಳಗಾವಿ ನಿಮ್ ಮುಂದೆಗೆ ಯಾವಾಗೂ ಇರುತ್ತಂತ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನಾಗಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಮತ್ತೆ ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಹಾಗೆ. ಓಕೆ, ನಾವು 3 ಕಂಟೆಂಟ್ ಹಾಕ್ತೀವಿ ನಿಮ್ಗೆ. ಓಕೆ, ಮತ್ತೆ ಇದನ್ನ ಗ್ರಾಮೀಣ ಭಾಗದ ಯಾರಿಗೆ ಓಕೆ ಓದೋ ಸ್ವಲ್ಪ ಸೌಲಭ್ಯ ಇಲ್ಲ ಅವ್ರಿಗೆ ಈ ಚಾನಲ್ ನ ಶೇರ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತಿಗೆ.